ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸಲು ಕರ್ತನು ಕೊಟ್ಟ ಸಮಯಕ್ಕಾಗಿ ಆತನನ್ನು ಸ್ತುತಿಸೋಣ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಗಳು ಕಳೆಯುತ್ತಾ ಇರುವ ಹಾಗೆಯೇ, ವರ್ಷಗಳು ಕಳೆಯುತ್ತಾ ಇರುವ ಹಾಗೆಯೇ, ಈ ಅಂತ್ಯ ದಿನಗಳಲ್ಲಿ ಇರುವಂತಹ ನಾವು ಸದಾಕಾಲವೂ ನೀವು ನಮ್ಮ ಸಂಗಡ ಇದ್ದೀರಿ ಎಂಬ ನಿಮ್ಮ ಮಾತನ್ನು ನಂಬಿ, ನಮ್ಮ ಕೈ ಬಿಡದಂತಹ, ತಳ್ಳಿ ಬಿಡದಂತಹ ದೇವರು ನೀವಾಗಿದ್ದೀರಿ ಎಂದು ನೆನಪು ಮಾಡಿಕೊಳ್ಳಲು, ನಿಮ್ಮೊಂದಿಗೆ ನಡೆಯುವುದಕ್ಕಾಗಿಯೂ ನಿಮ್ಮ ರಾಜ್ಯದ ವಾರಸುದಾರರಾಗುವುದಕ್ಕಾಗಿಯೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೋಡಿ, ಎಷ್ಟು ಬೇಗನೆ 2024ನೇ ವರ್ಷದ ಅರ್ಧ ವರ್ಷ ಗತಿಸಿ ಹೋಯಿತೆಂಬುದಾಗಿ ನೋಡಿ ಪ್ರಿಯರೇ. ಈಗ ನಾವು ಜೂನ್ ತಿಂಗಳಿಗೆ ಬಂದಿದ್ದೇವೆ. ಜೂನ್ ತಿಂಗಳು ಈಗಾಗಲೇ ಆರಂಭವಾಗ್ಬಿಟ್ಟಿದೆ. ಇಲ್ಲಿಯವರೆಗೆ ಏನನ್ನು ಸಾಧಿಸಿದ್ದೇವೆ, ಹೇಗೆ ಜೀವಿಸಿದ್ದೇವೆ, ಹೇಗಿದ್ದೇವೆ, ನಾವು ಯಾವ ರೀತಿಯಾಗಿ ಮುಂದಕ್ಕೆ ಸಾಗುತ್ತಿದ್ದೇವೆ ಎಂಬುದನ್ನು ಸ್ವಲ್ಪ ನಿಂತು ಆಲೋಚಿಸಬೇಕಾದ ಅವಶ್ಯಕತೆ ನಮಗೆಷ್ಟೋ ಇದೆ. ವರ್ಷಗಳು, ದಿನಗಳು ಕಳೆಯುತ್ತಾ ಇರುವ ಹಾಗೆಯೇ, ದೇವರು ಆಶಿಸಿದ ಹಾಗೆಯೇ ನಾವಿರುತ್ತಾ ಇದ್ದೇವಾ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಗತಕಾಲದಲ್ಲಿ ಅಂದರೆ ಲಾಕ್ಡೌನ್ ಬಂದಾಗ ಎಷ್ಟೋ ಕಷ್ಟ ನಷ್ಟ ಎದುರಿಸಿದ್ದೇವೆ. ಆದರೆ ಈ ದಿನಮಾನಗಳಲ್ಲಾದರೂ ಮತ್ತೊಮ್ಮೆ ದೇವರ ಧೈರ್ಯದಿಂದ ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ, ಆತನ ವಾಕ್ಯ ಕೇಳುವುದಕ್ಕಾಗಿ, ಮಕ್ಕಳು ಸ್ಕೂಲ್ಸ್ಗಳಿಗೆ ಹೋಗುವುದಕ್ಕಾಗಿ ದೇವರು ಎಷ್ಟೋ ಸಹಾಯ ಮಾಡುತ್ತಾ ಇದ್ದಾರೆ. ಆದಾಗಿಯೂ ಲಾಕ್ಡೌನ್ ಪ್ರಭಾವ ಇನ್ನೂ ಪ್ರಪಂಚದ ಮೇಲೆ ಇದೆ ಎಂಬುದಾಗಿಯೂ, ಆರ್ಥಿಕತೆಯ ಕೊರತೆ ಇನ್ನೂ ಇದೆ ಎಂಬುದಾಗಿಯೂ ಕೇಳುತ್ತಾ ಇದ್ದೇವಲ್ಲವೇ. ಬಹಳಷ್ಟು ವಿಷಯಗಳನ್ನು ನಾವು ಕೇಳ್ತಿದ್ದೇವೆ. ಯುದ್ಧಗಳ ನಿಮಿತ್ತ ಎಷ್ಟೋ ವಿಪರೀತವಾದ ಪರಿಸ್ಥಿತಿ ಉದ್ಭವಿಸುತ್ತಿವೆ. ಬಹಳಷ್ಟು ಜನ ಭಯಾಂದೋಲನೆಯಲ್ಲಿರುವುದನ್ನು ಕೂಡ ಗಮನಿಸ್ತಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ಅರಿತವರಾಗಿರುವ ನಾವಾದರೂ ಇವುಗಳಲ್ಲಿ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಯೇಸು ಎಂದಿಗೂ ನಮ್ಮ ಕೈಯನ್ನು ಬಿಡೋದಿಲ್ಲ. ಯಾವತ್ತೋ ಯೇಸು ಸತ್ತು ಎದ್ದು ಬಂದು ಪುನರುತ್ಥಾನ ಹೊಂದಿ ಯಾವತ್ತೋ ಆಕಾಶದಲ್ಲಿ ಆರೋಹಣವಾಗಿ ಹೋಗಿದಾರಲ್ಲವೇ ಅನ್ನುತ್ತೀರೋ? ಶಿಷ್ಯರು ಕೂಡ ಹಾಗೆಯೇ ಅಂದುಕೊಂಡಿದ್ರು. ಅಯ್ಯೋ, 3.5 ವರ್ಷ ಯೇಸುವಿನೊಂದಿಗಿದ್ದೇವಲ್ಲವೇ, ಅರ್ಧದಲ್ಲಿಯೇ ನಮ್ಮನ್ನು ಬಿಟ್ಟು ಹೋದರಲ್ಲವೇ ಎಂದು ದಿಗುಲು ಪಡುತ್ತಿರುವ ಸಮಯದಲ್ಲಿ ಯೇಸು ಅವರಿಗೆ ಹೇಳಿರುವ ಮಾತನ್ನೇ ಈ ದಿನ ನಮಗೂ ಕೂಡ ಹೇಳ್ತಿದ್ದಾರೆ. ಬೇಕಾದರೆ ಗಮನಿಸಿ ನೋಡಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆ ವಚನ ಏನು ಹೇಳುತ್ತೆ ನೋಡಿ. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕಾಗಿ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಆತನು ಒಂದೇ ಸ್ಥಳದಲ್ಲಿ ಒಂದೇ ಗಳಿಗೆಯಲ್ಲಿ ಇರುವುದಕ್ಕೆ ಪರಿಮಿತನಾಗಿದ್ದನು. ಯಾಕೆಂದರೆ ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದಿದ್ದನು. ಆತನು ಶಿಲುಬೆಯಲ್ಲಿ ತನ್ನನ್ನು ಅರ್ಪಿಸಿಕೊಡಬೇಕಾದ ಕಾರ್ಯ ಮುಗಿಸಿ, ಮರಣವನ್ನು ಜಯಿಸಿ, ಮೃತ್ಯುಂಜಯನಾಗಿ ಎದ್ದು ಬಂದು ಆಕಾಶದೊಳಗೆ ಆರೋಹಣನಾಗಿ ಹೋಗುತ್ತೇನೆಂದು ಹೇಳಿದಾಗ, ಶಿಷ್ಯರು ಬಾಧೆ ಪಡುತ್ತಾ ದಿಗುಲು ಪಡುತ್ತಿರುವ ಸಮಯದಲ್ಲಿ ಅವರಿಗೆ ಹೇಳಿರುವ ಮಾತೇನೆಂದರೆ, ನಾನು ಹೋಗಿ ಆದರಣೆಯ ಕರ್ತನನ್ನು, ಸತ್ಯದ ಆತ್ಮನನ್ನು ನಿಮಗೋಸ್ಕರ ಕಳಿಸಿಕೊಡುತ್ತೇನೆ. ಆತನು ಬಂದಾಗ ಸದಾಕಾಲ ನಿಮ್ಮ ಸಂಗಡ ಇರುತ್ತಾನೆ. ಹಾಲೆಲೂಯಾ. ಈ ದಿನ ಪರಿಶುದ್ಧಾತ್ಮ ದೇವರ ಸನ್ನಿಧಿಯನ್ನು ನಾವು ಅನುಭವಿಸಬಲ್ಲೆವು. ಅಂದರೆ ಸತ್ಯ ಸ್ವರೂಪಿಯಾಗಿರುವ ಆತ್ಮನು ನಿಮಗೆ ಅನುಗ್ರಹಿಸಲ್ಪಡುವನು. ಲೋಕವು ಆತನನ್ನು ನೋಡಲಾರದು, ಆತನನ್ನು ತಿಳಿಯಲಾರದು, ಆದುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಯೇಸು ಕ್ರಿಸ್ತನನ್ನು ಈ ಲೋಕ ನೋಡಿತ್ತು, ಆದರೆ ಪರಿಶುದ್ಧಾತ್ಮನನ್ನು ವಿಶ್ವಾಸಿಗಳು ಮಾತ್ರವೇ ನೋಡಬಲ್ಲರು, ಆತನ ಅನುಭವ ಹೊಂದಿಕೊಳ್ಳಬಲ್ಲರು. ನಂಬುವುದಾದರೆ ನೀವು ಕೂಡ ಆತನನ್ನು ತಿಳಿದುಕೊಳ್ಳುವಿರಿ. ಆತನು ನಿಮ್ಮ ಬಳಿಯಲ್ಲಿ ವಾಸ ಮಾಡುವನು, ನಿಮ್ಮೊಳಗೆ ಇರುವನು. ಹಾಲೆಲೂಯಾ. ನಮ್ಮ ಕರ್ತನು ಗೋಡೆಯ ಮೇಲೆ ಇರುವಾತನಲ್ಲ, ಗೊಂಬೆಗಳಲ್ಲಿ ಇರುವಾತನಲ್ಲ, ಎಲ್ಲೋ ಆಕಾಶದಲ್ಲಿ ಕೂತುಕೊಳ್ಳುವಾತನಾಗಿದ್ದೇನೆ ಎಂದು ಹೇಳುವಾತನೂ ಅಲ್ಲ. ಆತನು ನಿಮ್ಮೊಳಗೆ ಇರುವುದಕ್ಕಾಗಿ, ನಿಮ್ಮೊಂದಿಗೆ ಇರುವುದಕ್ಕಾಗಿ
ಪರಿಶುದ್ಧಾತ್ಮನಾಗಿ ನಮ್ಮೊಂದಿಗಿದ್ದಾನೆ ಎಂಬ ಸಂಗತಿಯನ್ನು ನಾವು ಗ್ರಹಿಸಿಕೊಳ್ಳಬೇಕು. ನನ್ನ ಸಂಗಡ ಯಾರೂ ಇಲ್ಲ, ನನ್ನ ಪರಿಸ್ಥಿತಿ ಏನು ಎಂಬ ದಿಗುಲಿನಲ್ಲಿ ನೀವಿದ್ದೀರಾ? ಆದರಣೆಯ ಕರ್ತನು, ಆತನ ಹೆಸರೇ ಆದರಣೆಯ ಕರ್ತನು. ಆತನು ನಮ್ಮನ್ನು ಆದರಿಸುವಾತನು, ನಮ್ಮನ್ನು ಬಲಪಡಿಸುವಾತನು, ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾತನು, ನಾವು ಒಪ್ಪಿಕೊಳ್ಳುವಂತೆ ಮಾಡುವಾತನು ಆಗಿದ್ದಾನೆ. ನಮಗೆ ಮೇಲುಂಟು ಮಾಡುವಾತನು, ನಮ್ಮ ಪಕ್ಷದಲ್ಲಿ ವಾದಿಸುವಾತನು, ಕೊನೆಗೆ ಜಯ ಕೊಡುವಾತನು ಆಗಿದ್ದಾನೆ ಪರಿಶುದ್ಧಾತ್ಮ ದೇವರು. ಪರಿಶುದ್ಧಾತ್ಮ ದೇವರು ನಿಮ್ಮೊಳಗೆ ಇರುತ್ತಾರೆ, ನಿಮ್ಮೊಂದಿಗೆ ಇರುತ್ತಾರೆ ಎಂಬುದಾಗಿ ಯೇಸು ಹೇಳಿರುವ ಮಾತನ್ನು ನಾವು ನಂಬಬೇಕು. 18ನೇ ವಚನ ನೋಡಿ. ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಯೇಸುವನ್ನು ನಂಬಿದಂಥವರು ಅನಾಥರಲ್ಲ. ಯೇಸುವನ್ನು ನಂಬಿದಂಥವರು ದಿಕ್ಕಿಲ್ಲದ ಸ್ಥಿತಿಗೆ ಹೋಗುವುದಿಲ್ಲ. ಯೇಸುವನ್ನು ನಂಬಿದಂಥವರ ಸಂಗಡ ಇರುವುದಕ್ಕಾಗಿ ಯೇಸು ಹೇಳ್ತಾರೆ, ನಾನು ಹೊರಟು ಹೋಗಿ ಆದರಣೆಯ ಕರ್ತನನ್ನು ಕಳಿಸಿಕೊಡುತ್ತೇನೆ ಎಂದು ಹೇಳಿರುವ ಮಾತಿನ ಪ್ರಕಾರ ಆ ದಿನದಲ್ಲಿ ಮೇಲ್ಕೊಠಡಿಯಲ್ಲಿ ಶಿಷ್ಯರು ಪ್ರಾರ್ಥಿಸುತ್ತಿರುವಾಗ ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬರುತ್ತಾನೆ. ಅವರು ಆತ್ಮಭರಿತರಾಗುತ್ತಾರೆ, ಧೈರ್ಯವಂತರಾಗುತ್ತಾರೆ, ಸತ್ಯ ಸುವಾರ್ತೆ ಸಾರುವವರಾಗುತ್ತಾರೆ. ಅನೇಕರು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟು ಮಾರ್ಪಡುತ್ತಾರಲ್ಲವೇ? ಅದು ಈ ದಿನದವರೆಗೂ ನಡೆಯುತ್ತಲೇ ಇದೆ. ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗೆ ಮಾತಾಡುವಾತನಾಗಿದ್ದಾರೆ, ನಾವು ಒಪ್ಪಿಕೊಳ್ಳುವಂತೆ ಮಾಡುವಾತನಾಗಿದ್ದಾರೆ. 25ನೇ ವಚನ ಹೇಳುತ್ತೆ, ಈ ಮಾತುಗಳನ್ನು ನಾನು ಇನ್ನು ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರಣೆಯ ಕರ್ತನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ಸಮಸ್ತವನ್ನು ನಿಮಗೆ ಉಪದೇಶಿಸಿ ನಾನು ನಿಮಗೆ ಹೇಳಿದ ಸಂಗತಿಗಳನ್ನೆಲ್ಲ ಜ್ಞಾಪಕಗೊಳಿಸುವನು. ಯೇಸುಕ್ರಿಸ್ತನು ಈ ಲೋಕದಲ್ಲಿರುವ ಕಾಲದಲ್ಲಿ ನಾನು ನೀವು ಇಲ್ಲ ಎಂಬ ಚಿಂತೆ ಅಗತ್ಯವಿಲ್ಲ. ಯೇಸುಕ್ರಿಸ್ತನು ಹೇಳಿರುವ ಮಾತುಗಳನ್ನೆಲ್ಲ ಈ ದಿನ ಪರಿಶುದ್ಧಾತ್ಮ ದೇವರು ನಮಗೆ ಜ್ಞಾಪಕಗೊಳಿಸುತ್ತಿದ್ದಾರೆ. ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಂತಹ ಪರಿಶುದ್ಧ ಲೇಖನವನ್ನು ನಾವು ಓದುತ್ತಿರುವಾಗ ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳಲ್ಲಿ ನಾವು ನಂಬಿಕೆ ಇಡುವಾಗ ಆತನ ಸ್ವರವನ್ನು, ಆತನ ಚಿತ್ತವನ್ನು, ಆತನ ಮಾರ್ಗವನ್ನು, ಆತನು ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ಅನೇಕ ವಿಧವಾದ ಅದ್ಭುತ ಕಾರ್ಯಗಳನ್ನು ನಾವು ಗುರುತಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡುತ್ತಾರೆ. ದೇವರೇ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನೊಳಗಿಂದ ತೆಗೆದು ಹಾಕಬೇಡ ಎಂದು ಆ ದಿನ ದಾವೀದನು ಪ್ರಾರ್ಥಿಸಿದ ಹಾಗೆಯೇ ನಮ್ಮ ಜೀವಿತದಲ್ಲಿ ದೇವರೇ ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸುವುದರೊಂದಿಗೆ ಸೀಮಿತರಾಗಿರದೆ ನಾವು ದೇವರನ್ನು ದುಃಖಪಡಿಸುವಾಗ ಪರಿಶುದ್ಧಾತ್ಮ ದೇವರು ದುಃಖಕ್ಕೆ ಒಳಗಾಗುತ್ತಾರೆ. ನೀವು ಮಾಡುವ ಪ್ರತಿ ಪಾಪಕ್ಕೆ ಕ್ಷಮಾಪಣೆ ಇದೆ, ಆದರೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾತಾಡುವವನಿಗೆ ಕ್ಷಮಾಪಣೆ ಇಲ್ಲ ಎಂದು ಹೇಳಲಾಗಿದೆ. ಯಾಕೆಂದರೆ ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿ ಬಂದಿದ್ದಾನೆ, ನಮ್ಮ ಆದರಣೆಯ ಕರ್ತನಾಗಿದ್ದಾನೆ. ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡದೆ ನಮ್ಮ ಪಕ್ಷದಲ್ಲಿ ನಾವು ಒಪ್ಪಿಕೊಳ್ಳುವಂತೆ ಮಾಡುವುದಕ್ಕಾಗಿ, ನಮ್ಮನ್ನು ಒಪ್ಪಿಸಿಕೊಡುವಂತೆ ಮಾಡುವುದಕ್ಕಾಗಿ, ದೇವರೊಂದಿಗೆ ಸಮಾಧಾನ ಪಡಿಸುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಇಳಿದು ಬರುವಾಗ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ನಿಮ್ಮ ತಪ್ಪು ನಿಮಗೆ ತಿಳಿಯಪಡಿಸುವ ಆತನೇ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. ಒಪ್ಪಿಕೊಳ್ಳುವಾಗ ಕ್ಷಮಾಪಣೆಯ ಮಾರ್ಗ ಕೂಡ ತಿಳಿಯಪಡಿಸುವ ಆತನಾಗಿದ್ದಾರೆ. ನೋಡಿ, ಎಂತಹ ಆದರಣೆಯ ಕರ್ತನೂ ನಮಗೆ ದೊರಕಿದ್ದಾನೆ. ಒಂದೇ ಸಮಯದಲ್ಲಿ ನೀವು ಯಾವ ಸ್ಥಳದಲ್ಲಿದ್ದರೂ ಕೂಡ ಪರಿಶುದ್ಧಾತ್ಮ ದೇವರು ಇಲ್ಲಿ ನನ್ನೊಂದಿಗಿದ್ರೆ ಅಲ್ಲಿ ನಿಮ್ಮೊಂದಿಗೂ ಇರ್ತಾರೆ. ಯಾವುದೇ ದೇಶದಲ್ಲಿದ್ದರೂ ಕೂಡ, ಯಾವುದೇ ಪ್ರಾಂತ್ಯದಲ್ಲಿದ್ದರೂ ಕೂಡ, ಎಷ್ಟೇ ಜನ ಯಾವುದೇ ಸ್ಥಳದಲ್ಲಿ ಯಾವುದೇ ಕಾಲದಲ್ಲಿದ್ದರೂ ಕೂಡ ಆತ್ಮ ಸ್ವರೂಪಿಯಾಗಿರುವ ಪರಿಶುದ್ಧಾತ್ಮ ದೇವರು ಒಂದೇ ಸಮಯದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಎಲ್ಲರನ್ನು ಆಧರಿಸುವುದಕ್ಕಾಗಿ ಆತನು, ಎಲ್ಲರನ್ನು ಧೈರ್ಯಪಡಿಸುವುದಕ್ಕಾಗಿ ಆತನು ತನ್ನ ಕಾರ್ಯಗಳನ್ನು ಈ ದಿನಗಳಲ್ಲಿ ನಡೆಸುತ್ತಿದ್ದಾರೆ. ಆತನು ತನ್ನ ಆತ್ಮವನ್ನು ಸುರಿಸುತ್ತಾನೆ. ಯಾಕೆಂದರೆ ಒಂದೇ ಸ್ಥಳದಲ್ಲಿ ಆತನು ಇರುವಾತನಲ್ಲ, ಎಲ್ಲರೊಂದಿಗೂ ಎಲ್ಲರ ಹೃದಯದಲ್ಲಿ ಇರಬಲ್ಲಂತಹ ದೇವರು ನಮ್ಮ ಕರ್ತನಾಗಿದ್ದಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಎಂಬ ಮರ್ಮವು ನಾವು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವೇ. ಆದರೆ ನೀವು ನಂಬಿಕೆ ಇಡೋದಾದರೆ ಅದ್ಭುತವಾದ ರೀತಿಯಲ್ಲಿ ಅಂತಹ ಅನುಭವ ನಾವು ಹೊಂದಿಕೊಳ್ಳಬಲ್ಲೆವು.
ಪರಿಶುದ್ಧಾತ್ಮನ ಕೃಪೆಯಲ್ಲಿ ನಾವು ಮುಂದಕ್ಕೆ ಸಾಗಬಲ್ಲೆವು. ಈ ಸಮಯದಲ್ಲಿ ಅರ್ಧ ವರ್ಷ ಕಳೆದರೂ ಕೂಡ ಇನ್ನೂ ನಾವು ಏನು ಸಾಧಿಸಿಲ್ಲ ಎಂದು ದಿಗಿಲು ಪಡ್ತಾ ಇದ್ದೀರಾ? ಎಲ್ಲಿ ದೇವರು ನಮ್ಮ ಕೈ ಬಿಟ್ಟಿದ್ದಾರೋ ಎಂಬ ಬಾಧೆಯಲ್ಲಿದ್ದೀರಾ? ನಾವು ನಂಬಿದವರು ನಮಗೆ ಅಪಕಾರ ಮಾಡಿದ್ದಾರೆ ಎಂಬುದಾಗಿ ಕುಗ್ಗಿ ಹೋಗಿದ್ದೀರಾ? ನೀವೆದುರಿಸುತ್ತಿರುವ ಪರಿಸ್ಥಿತಿಗಳ ನಿಮಿತ್ತವಾಗಿ ಗಾಬರಿಗೊಂಡು ಭಯಪಡುತ್ತಾ ಇದ್ದೀರಾ? ಹೌದು ಪ್ರಿಯರೇ, ಈ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿದ್ದೇವೆ. ಆದರೆ ಈ ದಿನ ಬಹಳ ಉದ್ಯೋಗಗಳು ಅಂದರೆ ಸಾಫ್ಟ್ವೇರ್ ಕಂಪನೀಸ್ಗಳಲ್ಲಿ ಮಾಡುವಂತಹ ಉದ್ಯೋಗಗಳು ಹೊರಟೋಗ್ತವೆ ಎಂದು ಈ ಪ್ರಪಂಚ ದೇಶಗಳ ಪರಿಸ್ಥಿತಿಗಳೆಲ್ಲವೂ ಕೂಡ ಬಹಳ ಆರ್ಥಿಕವಾದ ನಷ್ಟಕ್ಕೊಳಗಾಗ್ಲಿಕ್ಕಿದೆ ಎಂದು ಕೊರತೆಗೆ ಒಳಗಾಗ್ತವೆ ಎಂಬ ಸಂಗತಿ ನಾವು ಕೇಳ್ತಿರುವಾಗ, ನನ್ನ ಉದ್ಯೋಗ ಹೊರಟೋದ್ರೆ ನನ್ನ ಮಕ್ಕಳನ್ನು ಹೇಗೆ ಪೋಷಿಸಬೇಕು, ನನ್ನ ಸಾಲ ಹೇಗೆ ತೀರಿಸಬೇಕು, EMI ಹೇಗೆ ಕಟ್ಟಬೇಕು ಎಂದು ಹೀಗೆ ಎಷ್ಟೋ ಜನರು ಕುಗ್ಗಿ ಹೋಗುತ್ತಿದ್ದಾರಲ್ಲವೇ? ಅಯ್ಯೋ, ನನಗಿರುವ ಒಂದೇ ದಿಕ್ಕು ಹೊರಟೋಯ್ತಲ್ಲವೇ ಎಂಬ ರೀತಿಯಲ್ಲಿ ನಾವು ಎಷ್ಟೋ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೇವೆ. ಇವುಗಳಿಗಾಗಿ ಅನೇಕರು ಭಯಪಡುವವರು ಕೂಡ ಇದ್ದಾರೆ. ಆದರೆ ಯೇಸು ಕೊಟ್ಟ ಮಾತಿನಲ್ಲಿ ನಂಬಿಕೆ ಇಡೋದಾದ್ರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನಾನು ನಿಮಗೆ ಬಡವರನ್ನಾಗಿ ಬಿಡೋದಿಲ್ಲ, ನನ್ನನ್ನು ನಂಬಿದಂತಹ ನಿಮಗೆ ನಾನು ಸಹಾಯವನ್ನು ಮಾಡುತ್ತೇನೆ, ನಿಮ್ಮ ಮನಸ್ಸನ್ನು ಧೈರ್ಯಪಡಿಸುತ್ತೇನೆ ಅನ್ನುವಂತಹ ವಾಗ್ದಾನಗಳು ನಮಗಿವೆ ಅಲ್ಲವೇ? ಕರ್ತನೇ, ನಿಮ್ಮ ಆತ್ಮದಿಂದ ನನ್ನನ್ನು ತುಂಬಿಸಿರಿ, ನಿಮ್ಮ ಆತ್ಮದಿಂದ ನನ್ನನ್ನು ಬಲಪಡಿಸಿರಿ ಎಂದು ಪ್ರಾರ್ಥಿಸುವಂತಹ ಅವಶ್ಯಕತೆ ಈ ದಿನಮಾನಗಳಲ್ಲಿ ಎಷ್ಟೋ ಇದೆ ಪ್ರಿಯರೇ. ಇನ್ನೊಂದು ವಚನ ಕೂಡ ಓದೋಣ, 27ನೆಯ ವಚನ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕ ಕೊಡುವ ರೀತಿಯಿಂದ ನಾನು ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ನನ್ನ ಶಾಂತಿ ನಿಮಗೆ ಅನುಗ್ರಹಿಸುತ್ತೇನೆ ಅನ್ನುತ್ತಾರೆ. ಶಾಂತಿ ಎಂಬ ಮಾತಿನ ಅರ್ಥ ಸಮಾಧಾನ ಅಂದರೆ ಶಾಂತಿ. ಇವು ಎಲ್ಲಿ ದೊರಕುತ್ತವೆ? ಅಂಗಡಿಯಲ್ಲಿ ಕೊಂಡುಕೊಳ್ಳಲಿಕ್ಕೆ ಸಿಗುತ್ತವೋ? ಕಳವಳಗಳ ಮಧ್ಯದಲ್ಲಿ ನಿಮಗೆ ಪ್ರಶಾಂತತೆ ಕೊಡುತ್ತೇನೆ ಅನ್ನುತ್ತಾರೆ. ಕೊರತೆಗಳ ಮಧ್ಯದಲ್ಲಿ ನಿಮಗೆ ಸಮೃದ್ಧಿ ಕೊಡುತ್ತೇನೆ ಅನ್ನುತ್ತಾರೆ. ದಿಕ್ಕಿಲ್ಲದ ಸ್ಥಿತಿಯಲ್ಲಿ ನಿಮಗೆ ದಿಕ್ಕಾಗಿದ್ದು ನಿಮ್ಮ ಭುಜ ತಟ್ಟಿ ನಿಮ್ಮನ್ನು ಆಧರಿಸುತ್ತೇನೆ ಅನ್ನುತ್ತಾರೆ. ನೀವು ನಂಬಿದ ದೇವರು ಎಂತಹ ದೊಡ್ಡ ದೇವರಾಗಿದ್ದಾರೆ ಎಂದು ನೀವು ಗುರುತಿಸುವುದಾದರೆ, ಯೇಸು ಕ್ರಿಸ್ತನು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಆಲೋಚನೆಗಳು ಬರಗೊಡಿಸಲಾರದೆ ಪರಿಶುದ್ಧಾತ್ಮ ದೇವರು ನನ್ನ ಪಕ್ಷದಲ್ಲಿದ್ದರೆ ಸಾಕು. ಉಚ್ಚರಿಸಲು ಅಶಕ್ಯವಾದ ನರಳಾಟದಿಂದ ಪ್ರಾರ್ಥಿಸಲು ನನಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಆತನು ನನಗೆ ದೇವರ ಮಾತುಗಳನ್ನು ಅಂದರೆ ಕ್ರಿಸ್ತನ ಮಾತುಗಳನ್ನು ನನಗೆ ಜ್ಞಾಪಕಗೊಳಿಸುತ್ತಿದ್ದಾನೆ ಎಂದು ನೀವು ಗುರುತಿಸುವುದಾದರೆ ಆಧರಿಸಲ್ಪಡ್ತೀರಿ. ಯೇಸು ಕೊಡುವ ಶಾಂತಿಯನ್ನು ಹೊಂದಿಕೊಳ್ತೀರಿ. ನನ್ನ ಶಾಂತಿಯನ್ನು ನಿಮಗೆ ಅನುಗ್ರಹಿಸುತ್ತೇನೆ ಏನನ್ನುತ್ತಾರೆ? ನನ್ನ ಶಾಂತಿಯನ್ನೇ ನಿಮಗೆ ಅನುಗ್ರಹಿಸುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕದಲ್ಲಿರುವಂತಹ ಶಾಂತಿ ಎಂಥದ್ದು ಗೊತ್ತಾ? ಒಂದು ಮಾತು ಕೇಳಿದ ಕೂಡಲೇ ಅಬ್ಬಾ ಮುಗ್ದೋಯ್ತು ಅನ್ನುತ್ತಾರೆ, ಒಳ್ಳೇದಾಯ್ತು ಅಂದುಕೊಳ್ತಾರೆ. ಆದರೆ ಅಷ್ಟರೊಳಗೆ ಅದು ಕೇಡಾಗಿ ಮಾರ್ಪಡುತ್ತೆ. ಲೋಕವು ಕೊಡುವ ಶಾಂತಿ ತೋರುವಿಕೆಯ ಮಾತಿನ ಶಾಂತಿಯಾಗಿದೆ. ಒಂದು ಕಜ್ಜಿ ಅಂಟಿಕೊಂಡವನಿಗೆ, ತುರಿತ ಕಜ್ಜಿ ಉಂಟಾದಂಥವನಿಗೆ ಅವನು ಕೆರ್ಕೊಳ್ಳುವಾಗ ಅವನಿಗೆ ಹಾಯಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಬಹಳ ಚೆನ್ನಾಗಿ ಅನಿಸುತ್ತೆ. ಆದರೆ ಕೆರೆಯುವುದನ್ನು ನಿಲ್ಲಿಸಿದಾಗ ಉರಿಯುತ್ತೆ, ಮತ್ತೆ ಕೆರೆಯುತ್ತಾನೆ. ಕೆರೆಯುವಾಗ ಚೆನ್ನಾಗಿರುತ್ತೆ, ನಿಲ್ಲಿಸಿದರೆ ಉರಿತಾ ಇರುತ್ತೆ. ಕೆಲವು ದಿನಗಳಾದ ಮೇಲೆ ಆ ಕೈಯೆಲ್ಲ ಸೆಪ್ಟಿಕ್ ಆಗ್ತದಲ್ಲವೇ? ಅದು ಮತ್ತಷ್ಟು ಹೆಚ್ಚು ವಿಪರೀತವಾಗಿ ತಯಾರಾಗ್ತದಲ್ಲವೇ? ಈ ಲೋಕವು ಕೊಡುವ ಅಲ್ಪಕಾಲ ಪಾಪ ಭೋಗ, ಈ ಲೋಕವು ಕೊಡುವ ಪ್ರಶಾಂತತೆ ಆ ಸರಾಯಿ ಕುಡಿಯುವವರೆಗೂ, ಕುಡಿದು ತೂಗಾಡುವವರೆಗೂ, ಮನುಷ್ಯರು ಸುತ್ತಲೂ ದುಡ್ಡಿರುವವರೆಗೂ ಮಾತ್ರವೇ ತಾನೇ ಇರೋದು. ಅಂತಹ ವಾತಾವರಣ ಇರುವಾಗಿರ್ತಾರಲ್ಲವೇ? ಇವೆಲ್ಲ ತಾತ್ಕಾಲಿಕವಾದಂಥವುಗಳಾಗಿವೆ. ಯೇಸು ಹೇಳ್ತಾರೆ, ಅಂತಹ ಶಾಂತಿ ನಾನು ಕೊಡಲ್ಲ. ಕಷ್ಟ, ಕಣ್ಣೀರಿನ ನಡುವೆ, ಕೊರತೆ, ಬರಗಾಲದ ನಡುವೆ ನನ್ನ ಮೇಲೆ ಆಧಾರಗೊಳ್ಳುವ ಹಾಗೆ, ನನ್ನನ್ನು ಆದುಕೊಳ್ಳುವ ಹಾಗೆ ನಾನು ನಿಮಗೆ ಜೊತೆಯಾಗಿರುತ್ತೇನೆ. ನಿಮ್ಮ ಭುಜವನ್ನು ತಟ್ಟಿ ನಿಮ್ಮ ಹೃದಯವನ್ನು ಧೈರ್ಯಪಡಿಸಿ ನಿಮ್ಮನ್ನು ನಡೆಸುತ್ತೇನೆ ಎಂದು ಹೇಳಿದ ಯೇಸು ನಮಗಿದ್ದಾರೆ. ಯಾವುದೇನೇ ಆಗಲಿ ಯೇಸು ನಮ್ಮ ಸಂಗಡ ಇದ್ರೆ ಅಷ್ಟು ಸಾಕು ಎಂಬುದನ್ನು ನಂಬೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಬಹಳಷ್ಟು ಸಾರಿ ನಾವು ಒಬ್ಬಂಟಿಗರಾಗಿದ್ದೇವೆ ಎಂದು ಭಾವಿಸುತ್ತೇವೆ. ಪರಿಸ್ಥಿತಿಯ ಪ್ರಭಾವ ನಮ್ಮನ್ನು ಕುಗ್ಗಿಸಿ ಬಿಡುತ್ತಿರುವಾಗ, ಬಹಳಷ್ಟು ಸಾರಿ ಈ ಅಂತ್ಯ ದಿನಗಳಲ್ಲಿ ನಡೆಯುತ್ತಿರುವ ವಿಪರೀತವಾದ ಕಾರ್ಯಗಳ ಕುರಿತಾಗಿ ನಾವು ಕೇಳುತ್ತಿರುವಾಗ, ನೋಡ್ತಿರುವಾಗ, ಗಾಬರಿಗೊಳಿಸುವ ಪರಿಸ್ಥಿತಿಯಲ್ಲಿರುವಾಗ, ನಮ್ಮ ಪರಿಸ್ಥಿತಿ ಏನಾಗ್ತದೋ ಎಂಬ ದಿಗಿಲಿನಿಂದ ಕೂಡಿರುವ ಪರಿಸ್ಥಿತಿಯಲ್ಲಿರುವಾಗ ನಮ್ಮ ಮನಸ್ಸು ಕಳವಳಗೊಳ್ಳದಂತೆ, ಗಾಬರಿಗೊಳ್ಳದಂತೆ ಸಹಾಯ ಮಾಡಿರಿ. ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದಿರುವ ನಿಮ್ಮ ಮಾತನ್ನು ಜ್ಞಾಪಕ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ಕೊಡುವುದಿಲ್ಲ ಎಂಬ ಮಾತು ಜ್ಞಾಪಕ ಮಾಡಿಕೊಳ್ಳಲು ಸಹಾಯ ಮಾಡಿರಿ.
ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದೀರಿ. ಪರಿಶುದ್ಧಾತ್ಮನನ್ನು ನಮಗೆ ಕೊಟ್ಟು ಹೋಗಿದ್ದೀರಿ, ನಮ್ಮೊಂದಿಗೆ ನಮ್ಮೊಳಗೆ ಇರುವುದಕ್ಕಾಗಿ, ನಿಮ್ಮ ಸಹಾಯದಿಂದ ನಿಮ್ಮ ಮಾತುಗಳನ್ನು ನಾವು ನಂಬುವುದಕ್ಕಾಗಿ. ನನ್ನ ಕರ್ತನು ನನ್ನೊಂದಿಗಿದ್ದಾರೆ ಎಂಬ ಧೈರ್ಯದಿಂದ ಮುಂದಕ್ಕೆ ಸಾಗಲು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಇತರ ದೇಶದಿಂದಲೂ ಸಹ ನೀವು ಒಂದು ವೇಳೆ ವೀಕ್ಷಿಸುತ್ತಿರುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನೆ ರಿಪೋರ್ಟ್ಸ್, ಪ್ರೈಸ್ ರಿಪೋರ್ಟ್ಸ್ಗಳನ್ನು ದಯಮಾಡಿ ಒಂದು ಟೆಕ್ಸ್ಟ್ ಮೂಲಕ ಕಳಿಸಿಕೊಡಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾ ಕಾಲಕ್ಕೂ ನೆಲೆಯಾಗಿರಲಿ.